ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ RCB ಈಗಾಗಲೇ IPL 2026ಕ್ಕೆ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದೆ. RCB ಈಗಾಗಲೇ ಇಂಟ್ರಾ ಸ್ಕ್ವಾಡ್ ಪಂದ್ಯಗಳನ್ನು ಆಡುತ್ತಾ ಇದ್ದು, ನಾನು ಇವತ್ತಿನ ಈ ವಿಡಿಯೋದಲ್ಲಿ RCBಯ ಎರಡನೆಯ ಇಂಟ್ರಾ ಸ್ಕ್ವಾಡ್ ಪಂದ್ಯದಲ್ಲಿ ಏನೆಲ್ಲ ನಡೆಯುತ್ತಂತ ಅಪ್ಡೇಟ್ ಅನ್ನು ಕೊಡುತ್ತೇನೆ. ಹಾಗಾಗಿ ಈ ವಿಡಿಯೋ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರಲಿದ್ದು, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ನಾವು ಇನ್ನೂ ತರ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಇಂಟ್ರಾ ಸ್ಕ್ವಾಡ್ ಪಂದ್ಯ ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ 11ಗಳ ಮಧ್ಯೆ ನಡೆಯಿತು. ಇಲ್ಲಿ ಜಿತೇಶ್ ಶರ್ಮಾರವರ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿದರು. ಮತ್ತು ಇಲ್ಲಿ ಜಿತೇಶ್ ಶರ್ಮಾರವರ ಪರವಾಗಿ ವೆಂಕಟೇಶ್ ಅಯ್ಯರ್ ಅವರು ಓಪನಿಂಗ್ಗೆ ಬಂದಿದ್ದು, ಇವರಲ್ಲಿ 28 ಬಾಲಲ್ಲಿ 51 ರನ್ ಅನ್ನು ಬಾರಿಸಿದರು. ಮತ್ತೆ ಇದರ ಜೊತೆಗೆ ಕ್ಯಾಪ್ಟನ್ ಜಿತೇಶ್ ಶರ್ಮಾರವರು ಕೂಡ 32 ಬಾಲಲ್ಲಿ 71 ರನ್ ಅನ್ನು ಹೊಡೆದಿದ್ದು, ಇದು ಈ ಪಂದ್ಯದ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಆಗಿತ್ತು. ಹಾಗೆಯೇ ಮಂಗೇಶ್ ಯಾದವ್ ಅವರು ಕೊನೆಗೆ 18 ಬಾಲ್ಗಳಲ್ಲಿ 32 ರನ್ಗಳ ಒಂದು ಫಿನಿಶಿಂಗ್ ಟಚ್ ಅನ್ನು ಕೊಟ್ಟರು. ಒಟ್ಟಾರೆಯಾಗಿ ಇಲ್ಲಿ ಜಿತೇಶ್ ಶರ್ಮಾರವರ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಅನ್ನು ಕಳೆದು 182 ರನ್ ಅನ್ನು ಬಾರಿಸಿತು. ಮತ್ತು ಇದರಲ್ಲಿ ಕೃಣಾಲ್ ಪಾಂಡ್ಯರವರ ಪರವಾಗಿ ರಾಶಿಕ್ ಸಲಾಮ್ ದಾರ್ ಅವರು 3 ವಿಕೆಟ್ ಅನ್ನು ಪಡೆದಿದ್ದರೆ ಎಸ್ ದಯಾಲ್ ಅವರು 2 ವಿಕೆಟ್ ಅನ್ನು ಪಡೆದರು. ಮತ್ತು ಕ್ಯಾಪ್ಟನ್ ಕೃಣಾಲ್ ಪಾಂಡ್ಯರವರು ಕೂಡ ಈ ಪಂದ್ಯದಲ್ಲಿ 30 ರನ್ ಅನ್ನು ಕೊಟ್ಟು 1 ವಿಕೆಟ್ ಅನ್ನು ಗಳಿಸಿದ್ದು, ಇದುವಾಗಿತ್ತು ಇವರ ಬೌಲಿಂಗ್ ಪರ್ಫಾರ್ಮೆನ್ಸ್. ಆನಂತರ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದ ಕೃಣಾಲ್ ಪಾಂಡ್ಯರವರ ತಂಡದ ಪರವಾಗಿ ವಿಹಾನ್ ಮಲ್ಹೋತ್ರಾರವರು 38 ಬಾಲಲ್ಲಿ 61 ರನ್ ಅನ್ನು ಬಾರಿಸಿದರು. ಮತ್ತು ಕೃಣಾಲ್ ಪಾಂಡ್ಯರವರು ಕೂಡ ಈ ಒಂದು ಪಂದ್ಯದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದು 30 ಬಾಲ್ಗಳಲ್ಲಿ ಹಾಫ್ ಸೆಂಚುರಿಯನ್ನು ಗಳಿಸಿದರು. ಮತ್ತೆ ಸಾತ್ವಿಕ್ ದೇಸ್ವಾಲ್ ಅವರು 6 ಬಾಲಲ್ಲಿ 19 ರನ್ ಅನ್ನು ಗಳಿಸಿದ್ದು, ಇವರ ತಂಡ ಕೊನೆಗೆ 5 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 161 ರನ್ ಅನ್ನಷ್ಟೇ ಬಾರಿಸಿತು. ಹಾಗಾಗಿ ಈ ಪಂದ್ಯವನ್ನು ಇಲ್ಲಿ ಜಿತೇಶ್ ಶರ್ಮಾರವರ ತಂಡ ಗೆದ್ದಿದೆ. ಮತ್ತು ಇಲ್ಲಿ ಜಿತೇಶ್ ಶರ್ಮಾರವರ ಪರವಾಗಿ ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ ಅನ್ನು ಗಳಿಸಿದ್ದು, ಸ್ವಪ್ನೇಲ್ ಸಿಂಗ್ ಅವರು 2 ವಿಕೆಟ್ ಅನ್ನು ಪಡೆದರು. ಆನಂತರ ಸುಯೇಶ್ ಶರ್ಮಾರವರು ಕೂಡ ಈ ಪಂದ್ಯದಲ್ಲಿ 28 ರನ್ ಅನ್ನು ಕೊಟ್ಟು 2 ವಿಕೆಟ್ ಅನ್ನು ಗಳಿಸಿದ್ದು, ಇದುವಾಗಿತ್ತು RCBಯ ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚ್ ಸಂಪೂರ್ಣ ಹೈಲೈಟ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.